ಪುಟ್ಟ ಮಗು ಹುಟ್ಟಿದಾಗ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮಗು ಅಳುತ್ತೆ. ಆ ಮಗು ಬರ್ಬೇಕಾದ್ರೆ ಎಲ್ಲ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡು ನಾನ್ ಕಂಪ್ಲೀಟ್ ಆಗಿ ರೆಡಿ ಇದೀನಿ ಈ ಜರ್ನಿ ಮಾಡಕ್ಕೆ ಅಂತ ಅನ್ಕೊಂಡು ಇದೇ ಪೇರೆಂಟ್ಸ್ ಹೊಟ್ಟೆಲ್ ನಾನು ಹೋಗ್ತೀನಿ, ನಾನ್ ಏನ್ ಕೊಡ್ತೀಯ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಪವರ್ಫುಲ್ ಆಗಿ ರೆಡಿಯಾಗಿ ಬರೋ ಸೋಲ್ ಅಳಲ್ಲ ಹುಟ್ಟಿದ ತಕ್ಷಣ. ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಮಕ್ಳು ಹುಟ್ಟಿದಾಗ ಕೈ ಎರಡು ಹಿಂಗ್ ಇಟ್ಕೊಂಡು ಹುಟ್ಟುತ್ತೆ. ಪಾಸ್ಟ್ ಲೈಫ್ ಅಟ್ಯಾಚ್ಮೆಂಟ್ ಗಳನ್ನ ನಂಗಿನ್ನ ಬಿಡಕ್ ಆಗ್ತಾ ಇಲ್ಲ ಅಂತ ಇಟ್ಕೊಂಡಿರುತ್ತೆ. ಯಾಕೆ ನಾವೆಲ್ಲ ನರೇಂದ್ರ ಮೋದಿ ಆಗಿಲ್ಲ, ಸ್ವಾಮಿ ವಿವೇಕಾನಂದ ಆಗಿಲ್ಲ ಅಂತ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ದೈವ ಅಂಶಗಳನ್ನ ಇಟ್ಕೊಂಡು ಬರ್ತಾರೆ ಭೂಮಿಗೆ. ಈಗ ನರೇಂದ್ರ ಮೋದಿ ಅವ್ರದ್ದು ಎಷ್ಟೋ ವರ್ಷಗಳಿದ್ದಂತ ಕನ್ಸು ಅಯೋಧ್ಯೆ ರಾಮನ ಸ್ಥಾಪನೆ ಮಾಡ್ಬೇಕು ಅಂತ. ಯಾಕೆ ನರೇಂದ್ರ ಮೋದಿ ಅವರೇ ಮಾಡಿದ್ರು? ಯಾಕೆ ಸಾಧ್ಯ ಯಾಕಾಯ್ತು? ಅವ್ರು ಏನಕ್ಕೆ ಹುಟ್ಟಿದ್ರು? ಆತ್ಮ ಅಂದ್ರೆ ಏನು? ಯಾರು ಆಧ್ಯಾತ್ಮಕ್ಕೆ ಎಂಟ್ರಿ ಆಗ್ತಾರೆ ಅವ್ರಿಗೆ ಮಾತ್ರ ಇದು ಕಾಣುತ್ತೆ ಅನ್ನೋದು ಸುಳ್ಳು. ಎಲ್ರೂ ಕೂಡ ಒಳಗಂಡನ್ನ ಓಪನ್ ಮಾಡಿದ್ರೆ ಕಾಣುತ್ತೆ ಅಂತ ನಮ್ ಗುರುಗಳು ಹೇಳಿದ ಮಾತು. ಆ ಒಳಗಂಡನ್ನ ಯಾರು ಇನ್ ಡೀಪ್ ಆಗಿ ಸರ್ಚ್ ಮಾಡ್ತಾ ಹೋಗ್ತಾರೆ ಅವರಿಗೆ ಸೋಲ್ ಇದೆಯಾ, ನನ್ನ ಆತ್ಮ ಇದೆಯಾ, ಅದು ಹೇಗಿದೆ ಅನ್ನೋದು ಪರಿಚಯ ಆಗ್ತಾ ಹೋಗುತ್ತೆ. ಆತ್ಮ ಆಕಾರ ಹೇಗಿದೆ? ಆತ್ಮಕ್ಕೆ ಆಕಾರನೇ ಇಲ್ಲ, ಅದಕ್ಕೆ ಬೇಕಾಗಿದ್ದ ಆಕಾರ ತಗೋಬಹುದು. ನನ್ನ ಆತ್ಮನೇ ಇಂಥವ್ರ ಹೊಟ್ಟೆಯಲ್ಲಿ ಹಿಂಗಿಂಗ್ ಇದೆಲ್ಲ ಚೂಸ್ ಮಾಡ್ಕೊಂಡ್ ಬಂದ್ರು. ಎಕ್ಸಾಕ್ಟ್ಲಿ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯಾವ ಧರ್ಮನ ಹೇಟ್ ಮಾಡ್ದೆ ಅದೇ ಧರ್ಮದಲ್ಲಿ ಹುಟ್ಟುತ್ತೀನಿ ನೆಕ್ಸ್ಟ್ ಲೈಫ್ ಅಲ್ಲಿ. ಆತ್ಮಗಳಿಗೆ ಇದು ಕರೆಕ್ಟು ಇದು ತಪ್ಪು, ನೀನ್ ಇಲ್ಲಿ ಹೋಗಿ ಇದೇ ಮಾಡ್ಕೊಂಬ, ಇದೆಲ್ಲ ಯಾರು ಹೇಳ್ತಾರೆ? ಇದೆಲ್ಲ ಆತ್ಮ ಬಾಡಿನ ಚೂಸ್ ಮಾಡಿದ್ಮೇಲೆ ತಾನೇ ನಮ್ಗೆ ಅಪ್ಪ ಅಮ್ಮ ಟೀಚರ್ ಎಲ್ರು ಸಿಗೋದು. ಕರೆಕ್ಟ್. ಸೊ ಭೂಮಿಗೆ ಹೋಗ್ಬೇಕಾದ್ರೇನೆ ನೋಡು ನಿನಗ್ ಗೈಡ್ ಮಾಡಕ್ಕೆ, ನಿಂಗ್ ಸಪೋರ್ಟ್ ಮಾಡಕ್ಕೆ ಇವ್ರೆಲ್ರು ನಾನು ನಿನಗ್ ಕೊಟ್ಟಿರ್ತೀನಿ ಅಂತಾನೆ ಕೊಡೋದು. ನಮಗೆ ಯಾಕೆ ನಮ್ ಹಿಂದಿನ ಜನ್ಮ ಸಡನ್ ಆಗಿ ನಮ್ಗೆ ಯಾಕೆ ನಾಪ್ಕ ಬರಲ್ಲ? ಒಳ್ಳೆ ಕ್ವೆಶ್ಚನ್. ಈಗ ಏನ್ ಗೊತ್ತಾ,